ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೇ 3ನೇ ತಾರೀಕು ನೀಟ್ ಎಕ್ಸಾಮ್ ಆಯಿತು. ಮೇ 7ನೇ ತಾರೀಕು ಒಬ್ರು ಕಂಪ್ಲೇಂಟ್ ಮಾಡ್ತಾರೆ, ಪೇಪರ್ ಲೀಕ್ ಆಗಿದೆ, ನೀಟ್ ಪೇಪರ್ ಲೀಕ್ ಆಗಿದೆ ಅಂತ. ಮೇ 8ನೇ ತಾರೀಕು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಡ್ತಾರೆ, ಹೌದು ಬಹುಶಃ ನೀಟ್ ಪೇಪರ್ ಲೀಕ್ ಆಗಿದೆ ಅಂತ. ಮೇ 15ನೇ ತಾರೀಕು ಧರ್ಮೇಂದ್ರ ಪ್ರಧಾನ್ ಅವರು ಅಧಿಕೃತವಾಗಿ ಪಬ್ಲಿಕ್ನಲ್ಲಿ ಪೇಪರ್ ಲೀಕ್ ಆಗಿದೆ ಅಂತ ಒಪ್ಕೋತಾರೆ. ಜೂನ್ 21ಕ್ಕೆ ರೀ ಎಕ್ಸಾಮ್ ಆಗುತ್ತೆ. ಜೂನ್ 16ಕ್ಕೆ ರಿಸಲ್ಟ್ ಬಿಡುಗಡೆ ಮಾಡ್ತಾರೆ. ಇದ್ರ ಮಧ್ಯದಲ್ಲಿ ಜುಲೈ 16ಕ್ಕೆ ರಿಸಲ್ಟ್ ಬಿಡುಗಡೆ ಮಾಡ್ತಾರೆ. ಮೇಯಿಂದ ಜುಲೈ 16 ತನಕ ಲಕ್ಷಾಂತರ ಜನ ಯಾರು ಡಾಕ್ಟರ್ ಆಗಬೇಕಂತ ಇದ್ರು, ಮೆಡಿಸಿನ್ ಓದಬೇಕಂತ ಇದ್ರು, ಬಿಟ್ಟು ಇಂಜಿನಿಯರಿಂಗು BSc MSc ಸೇರ್ಕೋತಾರೆ. ಸುಮಾರು 20 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೋತಾರೆ. ಹಲವಾರು ಜನ 25 ದಿನ ಹಂಗರ್ ಸ್ಟ್ರೈಕ್ ಮೇಲೆ ಕೂತ್ಕೋತಾರೆ, ಉಪವಾಸ ಸತ್ಯಾಗ್ರಹ ಮೇಲೆ ಕೂತ್ಕೋತಾರೆ. ಲಕ್ಷಾಂತರ ಜನ ಬೀದಿಗೆ ಇಳಿದು ಹೋರಾಟ ಮಾಡ್ತಾರೆ. ಲಕ್ಷಾಂತರ ಜನ ಜಂತರ್ ಮಂತರ್ನಲ್ಲಿ ಸೇರ್ತಾರೆ. ಈ ಮಧ್ಯದಲ್ಲಿ ಇದೇ BJP ಸರ್ಕಾರದವರು, ಮಂತ್ರಿಗಳು, MP ಗಳು, MLAಗಳು, ಅವ್ರ ಎಂಟೈರ್ ಎಕೋಸಿಸ್ಟಮ್ ಯಾರಿದ್ದಾರೆ ಈ ವಿದ್ಯಾರ್ಥಿಗಳಿಗೆ ದೇಶದ್ರೋಹಿ ಅಂತ ಹೇಳ್ತಾರೆ. ಅವ್ರು ಮಾಡ್ತಾ ಇರುವಂತ ಪ್ರತಿಭಟನೆಗೆ ವಿದೇಶದಿಂದ ದುಡ್ಡು ಬರ್ತಾ ಇದೆ ಅಂತ ಹೇಳ್ತಾರೆ. ಆಪೋಸಿಷನ್ ಇಂದ ದುಡ್ಡು ತಗೋತಾ ಇದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ನೀರು ಕುಡಿದ್ರು ಕೂಡ ಅದು ಕೂಡ ಅಮೆರಿಕಾದಿಂದ ಬರ್ತದೆ, ಬಾಂಗ್ಲಾದೇಶದಿಂದ ಬರ್ತಾ ಇದೆ, ಪಾಕಿಸ್ತಾನದಿಂದ ಬರ್ತಾ ಇದೆ ಅಂತ ಹೇಳ್ತಾರೆ. ಇವ್ರ ಮೇಲೆ ಡೆಲ್ಲಿ ಪೊಲೀಸ್ ಅವರು ಹಲ್ಲೆ ಮಾಡ್ತಾರೆ, ಲಾಠಿ ಚಾರ್ಜ್ ಮಾಡ್ತಾರೆ, ಟಿಯರ್ ಗ್ಯಾಸ್ ಬಿಡ್ತಾರೆ. ಮನಸ್ಸಿಗೆ ಬಂದಂಗೆ ಅವರಿಗೆ ದೈಹಿಕವಾಗಿ ದಂಡ ಕೊಡ್ತಾರೆ, ಮಾನಸಿಕವಾಗಿ ದಂಡ ಕೊಡ್ತಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಇವೇ ಯಾರು BJP ಅವರ ಫಾಲೋವರ್ಸ್ ಇರ್ಬೋದು, RSS ಅವರ ಫಾಲೋವರ್ಸ್ ಇರ್ಬೋದು, ಅವಾಚ್ಯಕ ಶಬ್ದದಲ್ಲಿ ನಿಂದಿಸ್ತಾರೆ. ಧರ್ಮದ್ರೋಹಿ, ದೇಶದ್ರೋಹಿ ಅಂತ ಕೂಡ ನಿಂದಿಸ್ತಾರೆ ಅವರು. ನಮ್ಮ BJP ಕರ್ನಾಟಕ ನಾಯಕರು ಕೂಡ ನಿನ್ನೆ ಏನ್ ಹೇಳ್ತಾರೆ, ಇವರೆಲ್ಲ ಕಾಕ್ರೋಚ್ಗಳಿದ್ದಾರೆ, ಹಿಟ್ ತಗೊಂಡು ಇವ್ರಿಗೆ ಸಾಯಿಸಬೇಕು ಅಂತ, ಮಾರ್ಕೆಟ್ ಇಂದ ಹಿಟ್ ತಗೋಬೇಕಂತ ಇವರಿಗೆ ಎಲಿಮಿನೇಟ್ ಮಾಡಬೇಕು ಅಂತ ಹೇಳ್ತಾರೆ. ನಾನು ನಿನ್ನೆ ಯಾಕೆ ಇವರಿಗೆ ಸಾಮಾನ್ಯ ಪ್ರಜ್ಞೆ ಇಲ್ಲ ಅಂತ ಹೇಳಿದೆ ನಮ್ಮ BJP ನಾಯಕರಿಗೆ ಅಂದ್ರೆ, ಒಂದ್ ಕಡೆ ಇವರು ಕಾಕ್ರೋಚ್ ಅವರಂತ ಹೇಳ್ತಾರೆ, ದೇಶದ್ರೋಹಿ ಅಂತ ಹೇಳ್ತಾರೆ, ಇವ್ರು ಇರ್ರೆಲೆವೆಂಟ್ ಅಂತ ಹೇಳ್ತಾರೆ, ಇವ್ರಿಗೆ ಲೆಕ್ಕಕ್ಕೆ ತಗೋಬಾರ್ದು ಅಂತ ಹೇಳ್ತಾರೆ. ಆದ್ರೆ ಇವರ ಕೇಂದ್ರದ ನಾಯಕರು ಮೂರ್ ಸರಿ ಇವರಿಗೆ ನಿಗೋಸಿಯೇಷನ್ಸ್ ಕರೀತಾರೆ, ಮಾತುಕತೆ ಕರೀತಾರೆ. ಇವತ್ತು 3 ಸರಿ ಮಾತುಕತೆ ಆದ್ಮೇಲೆ 3 ತಿಂಗಳು ಆದ್ಮೇಲೆ ಪ್ರಧಾನ ಮಂತ್ರಿಯವರು ನಿನ್ನೆ ಬಾಯಿ ಬಿಟ್ರು. ಪೇಪರ್ ಲೀಕ್ ಅಂತ ಎಲ್ಲೂ ಹೇಳಿಲ್ಲ, ಅವರು ಯುವಕರ ಬಗ್ಗೆ ಹೇಳಿದ್ರಷ್ಟೆ. 3 ತಿಂಗಳು ಬೇಕಾಗಿತ್ತ ಪ್ರಧಾನ ಮಂತ್ರಿಗೆ ಮಾತಾಡಕ್ಕೆ? ಆಮೇಲೆ ನಾನು ಹೇಳ್ದಂಗೆ ಮೇ 15ನೇ ತಾರೀಕು ಪೇಪರ್ ಲೀಕ್ ಆಯ್ತು. ಇವ್ರು ರಾಜೀನಾಮೆ ಕೊಟ್ಟಿದ್ದು ಜುಲೈ 25ನೇ ತಾರೀಕು. 3.5 ತಿಂಗಳು ಸ್ವಾಮಿ, 3.5 ತಿಂಗಳು ನಾನು ಏನೂ ಮಾಡೇ ಇಲ್ಲ ಅಂತ ಹೇಳಿದವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತನ ಎದ್ದಿದ್ದೀರಾ, ಬಹಳ ಸಂತೋಷ. ಆದ್ರೆ ವಿದ್ಯಾರ್ಥಿಗಳು ಕೇಳ್ತಾ ಇರೋದು 3-4 ಬೇಡಿಕೆ ಇದೆ. ಒಂದು ರಾಜೀನಾಮೆ ಇತ್ತು, ಇನ್ನೊಂದು ಕಾಂಪನ್ಸೇಷನ್ ವಿಚಾರ ಐತೆ. ಯಾರ್ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ ಸುಮಾರು 1 ಕೋಟಿ ರೂಪಾಯಿ ಕೊಡಬೇಕು ಅಂತ ನೀವು ಅವರು ನಿನ್ನೆ ಮಾತುಕತೆ ಆಗಿದೆ. ಅದನ್ನೂ ಕೂಡ ಹೇಳಿಲ್ಲ ಪ್ರಧಾನಮಂತ್ರಿ ಅವರು, ನಾನು ಮಾಡ್ತೀನಿ ಅಂತ ಹೇಳಿಲ್ಲ ಇನ್ನ. ಮತ್ತೆ ಎಲ್ಲ FIRs ಕೂಡ ವಿಡ್ರಾ ಮಾಡ್ಕೋಬೇಕು ಅಂತ.